ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮುಗಳಗಟ್ಟಿ. ಧಾರವಾಡ ನಗರಕ್ಕೆ ಪ್ರತ್ಯೇಕ ನಗರ ಪಾಲಿಕೆ ಹೋರಾಟಕ್ಕೆ ಉತ್ತರ ಕರ್ನಾಟಕ ದಿವಂಗತ ಎಜೆ ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸಲಾಯಿತು. 15 ದಿನಗಳು ಪೂರೈಸಿದ ಈ ಪ್ರತಿಭಟನೆಯು ಉತ್ತರ ಕರ್ನಾಟಕ ದಿವಂಗತ ಎಜೆ ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಲಾಯಿತು. ನಗರಾಭಿವೃದ್ಧಿ ಕಾನೂನಿಗೆ ಒಳಪಟ್ಟು ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಲು ಯೋಗ್ಯವಾಗಿರುತ್ತದೆ ಮತ್ತು ಅರ್ಹವಾಗಿದೆ. ಅವಳಿ ನಗರದ ಉತ್ತಮ ಅಭಿವೃದ್ಧಿ ಮತ್ತು ಸರ್ವತೋಮುಖ ಏಳಿಗೆಗೆ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ಪೂರಕವಾಗುವ ದಿಸೆಯಲ್ಲಿ ಧಾರವಾಡ ನಗರಕ್ಕೆ ಪ್ರತ್ಯೇಕ ನಗರ ಪಾಲಿಕೆ ರಚಿಸುವ ನಮ್ಮ ಒತ್ತಾಯದ ಬಹುದಿನಗಳ ಬೇಡಿಕೆಯನ್ನು ಶೀಘ್ರವಾಗಿ ಯೋಗ್ಯ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ನಗರದ ಕಲಾಭವನ ಮೈದಾನದಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ BA ಮುದೋಳ್, ಪ್ರಧಾನ ಕಾರ್ಯದರ್ಶಿಯಾದ PD ನದಾಫ್, ಅಹಿಂದ ಪ್ರಚಾರಕ ಸಮಿತಿ ಅಧ್ಯಕ್ಷರಾದ ಬಾಬಾಜಾನ್ ಮುದೋಳ್, ಅಹಿಂದ ಅಧ್ಯಕ್ಷರು, ವಕೀಲರಾದ BD ಹಿರೇಮಠ್, ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ರಾಮಚಂದ್ರ ಶೆಳ್ಕೆ, ಕಾರ್ಮಿಕ ಮುಖಂಡರು ಯೂಸುಫ್ ಖಾನ್ ಬಳ್ಳಾರಿ, ಆಟೋ ಚಾಲಕರ ಅಧ್ಯಕ್ಷರಾದ ರಮೇಶ್ ಭೋಸ್ಲೆ, ಉಪಾಧ್ಯಕ್ಷರ ಶಂಕರ್ ಕೋಟಿ, ಸಹ ಕಾರ್ಯದರ್ಶಿ ಭೀಮಪ್ಪ ಕಟಗಿ, ಮಂಜುನಾಥ್ ಸಿಂಧೆ, ಮೆಹಬೂಬ್ ಮುದಿಗಿ, ಮಂಜುನಾಥ್ ಮುಮಿಗಟ್ಟಿ, ಸಿಕಂದರ್ ನದಾಫ್, ಪುಂಡ್ಲಿಕ್ ಆಡೂರ್, ರಂಜಾನ್ ಸಾಬ್ ನದಾಫ್, ರೆಹಮಾನ್ ಸಾಬ್ ಮಕಾಂದಾರ್, ಕಲ್ಲಪ್ಪ ಸುಳ್ಳದ್, ಅಶೋಕ್ ಹುಗಾರ್, ಬಸವರಾಜ್ ಪವಾರ್, ಪರಶುರಾಮ್ ಲೋಕೂರ್, ನಜೀರ್ ಶಿವಳ್ಳಿ, ಖಾಜಾ ಸಾಬ್ ಕಾಮಕ್ನವರ್, ಫಾತಿಮಾ ತಡಕೋಡ್, ನಫೀಸಾ ಶೇಖ್ ಸಣದಿ, ನಸರೀನ್ ಕಿತ್ತೂರ್, ಹನುಮಂತ ಕಟ್ಟಿಮನಿ, ಮೊಹಮ್ಮದ್ ಅಲಿ ಫರೀದ್ ಅನ್ನವರ್ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಮಿಕರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ರಾಮ್ ಅವರು ಇರ್ಬೋದು, ಮುದೋಳ್ ಅವರು ಇರ್ಬೋದು, ನನ್ನ ಅನೇಕ ಹೋರಾಟಗಾರ ಮಿತ್ರರು ಸಹ ಇದ್ದಾರೆ. ಎಲ್ಲರ ಹೆಸರು ತಗೊಳೋದು ಇದು ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇವರೆಲ್ಲರೂ ಕೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಾಕ್ಟರ್ ಯತೀಂದ್ರ ಅವರು ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ತಿಂಗಳ 9ನೇ ತಾರೀಕು ನಾವು ಈಗ ಕೆಲವೇ ಜನ ಬಂದಿದ್ದೇವೆ. ನಾವು ಸುಮಾರು 1,000 ಜನ ಅಲ್ಲಿ ಬಂದು ಸತ್ಯಾಗ್ರಹವನ್ನು 9ನೇ ತಾರೀಕು ನಾವೇ ಪ್ರಾರಂಭ ಮಾಡ್ತೇವೆ. ಯಾಕಂದ್ರೆ ನಮಗೆ ನಿನ್ನೆ ಬರುವ ಅವಕಾಶ ಸಿಗಲಿಲ್ಲ. ಇದು ಮಂಗಳವಾರ ಇರೋದ್ರಿಂದ ನಾವೆಲ್ಲ ಬಂದಿದ್ದೇವೆ. ಅದಕ್ಕೆ ಏನು ಪ್ರಾರಂಭ ಆಗ್ತದೆ ಪ್ರಥಮ ಮಂಗಳವಾರ ಯಾವುದು ಬರ್ತದೆ ಆ ಸಂದರ್ಭದಲ್ಲಿ ಸಾವಿರಾರು ಜನ ಬಂದು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಅಂದರೆ ಈ ಕಳಕಳಿ ನಿಮ್ಮ ಕಳಕಳಿ ನಮ್ಮ ಮನದಲ್ಲಿದೆ. ಸರ್ಕಾರ ಎಚ್ಚೆತ್ತುಕೊಂಡಿದೆ, ಕೂಡಲೇ ತೀರ್ಮಾನವನ್ನು ಮಾಡ್ತಾರೆ. ತಮಗೆಲ್ಲರಿಗೂ ವಂದನೆಗಳು. ದಿವಂಗತ ಎಜೆ ಮುದೋಳ್ ಅಭಿಮಾನಿಗಳು ಹಾಗೂ ಇತರ ಕಟ್ಟಡ ಕಾರ್ಮಿಕರ ಸಂಘಟನೆ ಹಾಗೂ ಇತರ ಪ್ರಗತಿಪರ ಸಂಘಟನೆಯನ್ನು ಸೇರಿಕೊಂಡು ಇವತ್ತಿನ ದಿವಸ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಪ್ರತಿಭಟಿಸ್ತಾ ಇದ್ದೇವೆ. ಯಾಕೆ ಪ್ರತಿಭಟಿಸ್ತಾ ಇದ್ದೀವಪ್ಪ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಇತ್ತು. ಈಗ ಧಾರವಾಡದಲ್ಲಿ ಬಹುದಿನಗಳ ಬೇಡಿಕೆ ಅದು. ಸುಮಾರು ಹಲವಾರು ವರ್ಷಗಳಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನೋದು ಏನು ಈ ಭಾಗದ ಜನರದ ಕೂಗೇನಿತ್ತು, ಇವತ್ತು ಆ ಕೂಗು ನನಸಾಗಿದೆ. ಹಾಗೂ ಇವತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿದಂಥ ಹಿರಿಯರು, ಹೈಕೋರ್ಟ್ ಹೋರಾಟಗಾರರು ಹಾಗೂ ಈ ಭಾಗದ ನಿರಂತರವಾಗಿ ಜನರ ಮಧ್ಯೊಳಗೆ ಇದ್ಕೊಂಡು ಚಳವಳಿ ಮಾಡತಕ್ಕಂಥ
ಹಿರಿಯರಾದ ಬಿ ಡಿ ಹಿರೇಮಠ ಅವರ ನೇತೃತ್ವದಲ್ಲಿ ಕಳೆದ 25 ದಿನಗಳಿಂದ ನಿರಂತರವಾಗಿ ಧಾರವಾಡ ನಗರದಲ್ಲಿ ಮಳಿ ಚಳಿ ಬಿಸಿಲಿಲ್ಲದೆ ಇವತ್ತು ಅವರು ಹೋರಾಟ ಮಾಡಿದ್ದಾರೆ. ಇವತ್ತು ಆ ಹೋರಾಟ ಬಿಸಿ ತಟ್ಟಿದೆ ಸರ್ಕಾರಕ್ಕೆ. ಕೂಡಲೇ ಸರ್ಕಾರವು ಇದಕ್ಕೆ ಎಚ್ಚೆತ್ತುಕೊಂಡು ತಕ್ಷಣ ಈ ಮಹಾನಗರ ಪಾಲಿಕೆ ಧಾರವಾಡಕ್ಕೆ ಪ್ರತ್ಯೇಕ ಆಗಬೇಕನ್ನುವಂಥ ನಮ್ಮದು ಹೋರಾಟ ಇದೆ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಜನ ಇವತ್ತು ಬಿ ಡಿ ಹಿರೇಮಠ ಅವರಿಗೆ, ಅವರ ಸಂಘಟಕರಿಗೆ, ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಮುಂಬರುವ ದಿನಗಳೊಳಗೆ ನಿರಂತರವಾಗಿ ಈ ಪಾಲಿಕೆ ಸಿಗೋವರೆಗೂ ಬಿ ಡಿ ಹಿರೇಮಠ ಅವರು ಏನು ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ನಾವು ಎಲ್ಲರೂ ಬೆಂಬಲ ಕೊಡುತ್ತೆ, ಅದರಲ್ಲಿ ಭಾಗವಹಿಸುವ ಅನ್ನೋಂಥ ಮಾತುಗಳನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಹಿಂದೂ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರು. ಅಭಿಮಾನಿಗಳು ಹಾಗೂ ಇತರ ಕಟ್ಟಡ ಕಾರ್ಮಿಕರ ಸಂಘಟನೆ ಹಾಗೂ ಇತರ ಪ್ರಗತಿಪರ ಸಂಘಟನೆಯನ್ನು ಸೇರಿಕೊಂಡು ಇವತ್ತಿನ ದಿವಸ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಯಾಕೆ ಪ್ರತಿಭಟಿಸ್ತಾ ಇದ್ದೀವಪ್ಪ ಅಂತಂದರೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಇತ್ತು. ಈಗ ಧಾರವಾಡದಲ್ಲಿ ಬಹುದಿನಗಳಾದ ಬೇಡಿಕೆ ಅದು. ಸುಮಾರು ಹಲವಾರು ವರ್ಷಗಳಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕನ್ನೋದು ಏನು ಈ ಭಾಗದ ಜನರ ಕೂಗೇನಿತ್ತು. ಇವತ್ತು ಆ ಕೂಗು ನನಸಾಗಿದೆ. ಹಾಗೂ ಇವತ್ತು ಈ ನೇತೃತ್ವವನ್ನು, ಹೋರಾಟದ ನೇತೃತ್ವವನ್ನು ವಹಿಸಿದಂಥ ಹಿರಿಯರು, ಹೈಕೋರ್ಟ್ ಹೋರಾಟಗಾರರು ಹಾಗೂ ಈ ಭಾಗದ ನಿರಂತರವಾಗಿ ಜನರ ಮಧ್ಯೊಳಗಿದ್ದುಕೊಂಡು ಚಳವಳಿ ಮಾಡತಕ್ಕಂಥ ಹಿರಿಯರಾದ ಬಿ ಡಿ ಹಿರೇಮಠ ಅವರ ನೇತೃತ್ವದಲ್ಲಿ ಕಳೆದ 25 ದಿನಗಳಿಂದ ನಿರಂತರವಾಗಿ ಧಾರವಾಡ ನಗರದಲ್ಲಿ ಮಳಿ ಚಳಿ ಬಿಸಿಲಿಲ್ಲದೆ ಇವತ್ತು ಅವರು ಹೋರಾಟ ಮಾಡಿದ್ದಾರೆ. ಇವತ್ತು ಆ ಹೋರಾಟ ಬಿಸಿ ತಟ್ಟಿದೆ ಸರ್ಕಾರಕ್ಕೆ. ಕೂಡಲೇ ಸರ್ಕಾರವು ಇದಕ್ಕೆ ಎಚ್ಚೆತ್ತುಕೊಂಡು ತಕ್ಷಣ ಈ ಮಹಾನಗರ ಪಾಲಿಕೆ ಧಾರವಾಡಕ್ಕೆ ಪ್ರತ್ಯೇಕ ಆಗಬೇಕನ್ನುವಂಥ ನಮ್ಮದು ಹೋರಾಟ ಇದೆ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಜನ ಇವತ್ತು ಬಿ ಡಿ ಹಿರೇಮಠ ಅವರಿಗೆ, ಅವರ ಸಂಘಟಕರಿಗೆ, ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಮುಂಬರುವ ದಿನಗಳೊಳಗೆ ನಿರಂತರವಾಗಿ ಈ ಪಾಲಿಕೆ ಸಿಗೋವರೆಗೂ ಬಿ ಡಿ ಹಿರೇಮಠ ಅವರು ಏನೇ ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ನಾವು ಎಲ್ಲರೂ ಬೆಂಬಲ ಕೊಡುತ್ತೆ, ಅದರಲ್ಲಿ ಭಾಗವಹಿಸುವ ಅನ್ನೋಂಥ ಮಾತುಗಳನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಹಿಂದೂ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರು. ಕಟ್ಟಡ ಕಾರ್ಮಿಕರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ರಾಮವರು ಇರ್ಬೋದು, ಮುದೋಳವರು ಇರ್ಬೋದು, ನನ್ನ ಅನೇಕ ಹೋರಾಟಗಾರ ಮಿತ್ರರು ಸಹ ಇದ್ದಾರೆ. ಎಲ್ಲರ ಹೆಸರು ತಗೊಳ್ಳೋದು ಈಗ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇವರೆಲ್ಲರೂ ಕೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಾಕ್ಟರ್ ಯತೀಂದ್ರ ಅವರು, ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ, ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ತಿಂಗಳು 9ನೇ ತಾರೀಕು ನಾವು ಈಗ ಕೆಲವೇ ಜನ ಬಂದಿದ್ದೇವೆ. ನಾವು ಸುಮಾರು 1,000 ಜನ ಅಲ್ಲಿ ಬಂದು ಸತ್ಯಾಗ್ರಹವನ್ನು 9ನೇ ತಾರೀಕು ನಾವೇ ಪ್ರಾರಂಭ ಮಾಡ್ತೇವೆ. ಯಾಕಂದ್ರೆ ನಮಗೆ ನಿನ್ನೆ ಬರೋ ಅವಕಾಶ ಸಿಗಲಿಲ್ಲ. ಇದು ಮಂಗಳವಾರ ಇದರಿಂದ ನಾವೆಲ್ಲ ಬಂದಿದ್ದೇವೆ. ಅದಕ್ಕೆ ಏನು ಪ್ರಾರಂಭ ಆಗ್ತದೆ, ಪ್ರಥಮ ಮಂಗಳವಾರ ಯಾವುದು ಬರ್ತದೆ ಆ ಸಂದರ್ಭದಲ್ಲಿ ಸಾವಿರಾರು ಜನ ಬಂದು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಅಂದರೆ ಈ ಕಳಕಳಿ ನಿಮ್ಮ ಕಳಕಳಿ ತಮ್ಮ ಮನದಲ್ಲಿದೆ. ಸರ್ಕಾರ ಎಚ್ಚೆತ್ತುಕೊಂಡಿದೆ, ಕೂಡಲೇ ತೀರ್ಮಾನವನ್ನು ಮಾಡ್ತಾರೆ. ತಮಗೆಲ್ಲರಿಗೂ ವಂದನೆಗಳು. ಕಟ್ಟಡ ಕಾರ್ಮಿಕರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ರಾಮವರು ಇರ್ಬೋದು, ಮುದೋಳವರು ಇರ್ಬೋದು, ನನ್ನ ಅನೇಕ ಹೋರಾಟಗಾರ ಮಿತ್ರರು ಸಹ ಇದ್ದಾರೆ. ಎಲ್ಲರ ಹೆಸರು ತಗೊಳ್ಳೋದು ಈಗ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇವರೆಲ್ಲರೂ ಕೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಾಕ್ಟರ್ ಯತೀಂದ್ರ ಅವರು, ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ, ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ತಿಂಗಳು 9ನೇ ತಾರೀಕು ನಾವು ಈಗ ಕೆಲವೇ ಜನ ಬಂದಿದ್ದೇವೆ. ನಾವು ಸುಮಾರು 1,000 ಜನ ಅಲ್ಲಿ ಬಂದು ಸತ್ಯಾಗ್ರಹವನ್ನು 9ನೇ ತಾರೀಕು ನಾವೇ ಪ್ರಾರಂಭ ಮಾಡ್ತೇವೆ. ಯಾಕಂದ್ರೆ ನಮಗೆ ನಿನ್ನೆ ಬರೋ ಅವಕಾಶ ಸಿಗಲಿಲ್ಲ. ಇದು ಮಂಗಳವಾರ ಇದರಿಂದ ನಾವೆಲ್ಲ ಬಂದಿದ್ದೇವೆ. ಅದಕ್ಕೆ ಏನು ಪ್ರಾರಂಭ ಆಗ್ತದೆ, ಪ್ರಥಮ ಮಂಗಳವಾರ ಯಾವುದು ಬರ್ತದೆ ಆ ಸಂದರ್ಭದಲ್ಲಿ ಸಾವಿರಾರು ಜನ ಬಂದು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಅಂದರೆ
ಈ ಕಳಕಳಿ ನಿಮ್ಮ ಕಳಕಳಿ ತಮ್ಮ ಮನದಲ್ಲಿದೆ. ಸರ್ಕಾರ ಎಚ್ಚೆತ್ತುಕೊಂಡಿದೆ, ಕೂಡಲೇ ತೀರ್ಮಾನವನ್ನು ಮಾಡ್ತಾರೆ. ತಮಗೆಲ್ಲರಿಗೂ ವಂದನೆಗಳು. ಉತ್ತರ ಕರ್ನಾಟಕ ಎಜೆ ಮುದೋಳ್ ಕಟ್ಟಡ ನಿರ್ಮಾಣ ಹಾಗೂ ಕಾರ್ಯಕ್ರಮ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆ ಕಟ್ಟಡವನ್ನು ಕೂಡಲೇ ಸರಿ ಮಾಡಿ ಅಂತಿಮ ಹೊರಡಿಸಿದ್ದೇವೆ. ತಮಗೆ ಗೌರವಾನ್ವಿತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮುಖಾಂತರ ಕೂಡಲೇ ಪತ್ರವನ್ನು ಉತ್ತರ ಕರ್ನಾಟಕ ಎಜೆ ಮುದೋಳ್ ಕಟ್ಟಡ ನಿರ್ಮಾಣ ಹಾಗೂ ಕಾರ್ಯಕ್ರಮ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆ ಕಟ್ಟಡವನ್ನು ಕೂಡಲೇ ಸರಿ ಮಾಡಿ ಅಂತಿಮ ಹೊರಡಿಸಿದ್ದೇವೆ. ತಮಗೆ ಗೌರವಾನ್ವಿತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮುಖಾಂತರ ಕೂಡಲೇ ಪತ್ರವನ್ನು